ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟ ಆಡಿದ್ದಾರೆ. ಜಲಪಾತಗಳ ಮಧ್ಯೆ ಪ್ರವಾಸಿಗರು ಮೋಜು ಮಸ್ತಿ ಮಾಡಿದ್ದಾರೆ. ಈ ಬಂಡೆ ಮೇಲೆ ಸ್ವಲ್ಪ ಕಾಲ್ ಜಾರಿದ್ರು ಕೂಡ ಪ್ರಾಣಾಪಾಯ ಫಿಕ್ಸ್ ಅಂತ ಜಾರು ಬಂಡೆಗಳು ಅದು. ಆದರೆ ಅದನ್ನು ಲೆಕ್ಕಿಸದೆ ಪ್ರವಾಸಿಗರು ಈ ರೀತಿ ಹುಚ್ಚಾಟ ಆಡಿದ್ದಾರೆ. ಚಾರ್ಮಾಡಿ ಘಾಟ್ ಜಲಪಾತಗಳ ಬಳಿ ಈ ತರ ಹುಚ್ಚಾಟ ಆಡಿರೋದು. ಈ ಹಿಂದೆ ಬಿದ್ದು ಜೀವ ಕಳೆದುಕೊಂಡವರಿದ್ದಾರೆ ಇದೇ ತರ ಹುಚ್ಚಾಟ ಆಡೋದಕ್ಕೆ ಹೋಗಿ. ಎಷ್ಟೋ ಅವಂತರ ಅವಘಡಗಳಾಗೋಗಿದೆ. ಆದರೂ ಎಚ್ಚೆತ್ತುಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಆಗಿದ್ರೂ ಕೂಡ ಪ್ರವಾಸಿಗರು ಕ್ಯಾರೆ ಅಂತ ಇಲ್ಲ. ಅದೇ ಹುಚ್ಚಾಟ, ಹುಚ್ಚು ಸಾಹಸ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಪೊಲೀಸರು ಗಸ್ತು ತಿರುಗ್ತಾರೆ ಹೀಗೆಲ್ಲ ಆಗಬಾರ್ದು ಅಂತ. ಆದರೂ ಕೂಡ ಪೊಲೀಸರು ಕಣ್ ತಪ್ಪಿಸಿ ಈ ಥರ ಪ್ರವಾಸಿಗರು ಮೋಜು ಮಸ್ತಿ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದರೆ ಒಂದು ಜೋಶ್, ಇಷ್ಟು ಚೆನ್ನಾಗಿದೆ, ಇಲ್ಲಿ ಬಂದಿದ್ದೀವಿ, ಎಂಜಾಯ್ಮೆಂಟ್ ಇರಬೇಕು ಅಂತ. ಅದೆಲ್ಲ ಸರಿ, ಆದರೆ ಅದಕ್ಕೆ ಪ್ರಾಣಕ್ಕೆ ಕುತ್ತು ತಂದ್ಕೋಬಾರ್ದಲ್ಲ, ಪ್ರಾಣಕ್ಕೆ ಅಪಾಯ ತಂದ್ಕೋಬಾರ್ದಲ್ಲ. ಅದು ಗೊತ್ತಿರಬೇಕು, ಅದರ ಅರಿವಿರಬೇಕು. ಇಲ್ಲ ಅಂದರೆ ಮತ್ತೆ ದೊಡ್ಡ ಅಪಾಯ ಎದುರಾಗೋದ್ರಲ್ಲಿ ಡೌಟ್ ಇಲ್ಲ. ನೋಡಿ, ಈ ಥರ ಪ್ರವಾಸಿಗರು ಚಾರ್ಮಾಡಿ ಘಾಟ್ನಲ್ಲಿ ಹುಚ್ಚಾಟ ಆಡೋದು, ಬಂಡೆಗಳ ಮೇಲೆಲ್ಲ ಹತ್ತೋದು, ಆ ವಾಟರ್ ಫಾಲ್ಸ್ಗಳು. ಮಳೆ ಅತಿ ಹೆಚ್ಚಾದರೆ ಚಾರ್ಮಾಡಿ ಘಾಟಲ್ಲಿ 10 ಹೆಜ್ಜೆಗೂ ಒಂದೊಂದು ಜರಿ ಥರ ಹರಿಯೋದಕ್ಕೆ ಶುರುವಾಗುತ್ತೆ. ಕೆಲವೊಂದು ಕಡೆ ಈ ಥರ ದೊಡ್ಡ ದೊಡ್ಡ ವಾಟರ್ ಫಾಲ್ಸ್ಗಳು ಇರುತ್ತೆ. ಅಲ್ಲಿ ಈಗ ನೀರಿನ ಹರಿವು ಹೆಚ್ಚಳ ಆಗಿರುತ್ತೆ, ಮತ್ತು ಬಂಡೆಗಳು ಸಂಪೂರ್ಣ ಜಾರ್ತಾ ಇರುತ್ತೆ ಮಳೆ ಎಫೆಕ್ಟ್ಗೆ. ಇಷ್ಟೆಲ್ಲ ಡೇಂಜರ್ ಮಧ್ಯೆ ಪ್ರವಾಸಿಗರು ಈ ಥರ ಹುಚ್ಚಾಟ ಆಡೋದಕ್ಕೆ ಮುಂದಾಗ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಇದೆ. ಪ್ರವಾಸಿಗರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.